ಶ್ವೇತಿ, ಇದೇನಿದೆ ಇಷ್ಟೇಷ್ಟು ಅನ್ನ ಇಟ್ಕೊಂಡ್ಬಿಟ್ಟಿದ್ಯಾ? ನಂಗೆ ಇನ್ನ ಬೇಕು. ಲೇ ಅದು ನಿಂಗು ಆಮೇಲೆ ತಂದು ನೀನು ಅದೇ ಮೇಲೆ ಕುಗ್ತೀನಿ. ಅದು ನಿಂಗು ಫಸ್ಟು ಬೌ. ಅವ್ನು ಬೈಬೇಡ ಕಲ್ದಿರಮ್ಮ. ಅವ್ನು ಹುಟ್ಟಬೇಕಾದ್ರೆ ನಾನು ಎಷ್ಟು ದೇವ್ರಿಗೆ ಹೊರ ಬೇಡಿತೀನೋ. ನೀನು ಯಾವಾಗ ನೋಡು ಬೈತಾ ಇರ್ತೀಯ ಕಲ್ದಿರಮ್ಮ. ಅವ್ನು ದೇವ್ರು ಹೊರದಿಂದ ಹುಟ್ಟಿರೋದಕ್ಕೆ ಅವ್ನಿಗೆ ಹೊಟ್ಟೆಸ್ವಂಗಾಗೋದು. ಅಯ್ಯೋ ಮುಚ್ಚಮ್ಮ ಬಾಯಿ, ಮುಚ್ಚು ಬಾಯಿ. ಏನು ಈ ಕಪ್ಪಲ್ಲಾಕ ನೀರಕ್ಕ ದೇವ್ರಿಗೆ ಹೊರಬಿದ್ದಂತೆ. ಹೊರಬಿಲ್ದಿದ್ರೇನೋ ಈ ಅಪ್ಪನ ಹುಟ್ಟಿದ್ರೆ ಏನೋ. ಅಯ್ಯ ನಿನ್ನ ಮಗನ್ಕ ಸಿಗ್ಗಾಗ್ದಿದ್ದು ಹೆಚ್ಚು ಮಾತು. ಏ ಪದ್ದಿ, ಯಾಕೆ ನಮ್ಮ ಅಮ್ಮನ ಬೈತಾ ಇದ್ಯಾ? ನೀನು ನಿಮ್ಮ ಅಮ್ಮನು ಅಯ್ಯ ನಿಮ್ಮ ಬಾಳಕಷ್ಟು ಬೆಂಕಿಕ್ಕ ಹೋಗಲೇ. ನೋಡ್ಕ, ಇವಾಗ ಬಂದ್ರೆ ಒದ್ಬಿಡ್ತೀನಿ ನೋಡ್ಕ. ಒದಿತೀಯ ಅದೇ ಕಾಲು ಇಟ್ಕೊಂಡು ತಿರುದ್ರೆ ಕೋಳಿ ಕಾಲು ತಿರುದಂಗೆ ಲೊಟ್ಟ ಅನ್ಬೇಕು. ನೋಡ್ದೇನೆ ಶ್ವೇತಿ, ಪದ್ದಿ ತಿನ್ನ ನೀನು ತಿನ್ನ. ಇದೊಂದು ಕಪ್ಪಲ್ ನಾಲ್ಕು. ಇದು ತಪ್ಪಿದ್ರೆ ಅದು ತಪ್ಪಿದ್ರೆ ಇದು. ಅಯ್ಯಪ್ಪ ಎಲ್ಲಿದ್ವಪ್ಪ ಇವು ಸ್ವಾಮಿಯ. ಏಯ್ ಯಾಕ ಬಬ್ಲು, ಯಾಕೆ ಹೇಳ್ತಾ ಇದೀಯಾ? ಯಾಕೆ ಬಬ್ಲು? ಅಯ್ಯೋ ದ್ಯಾವಮ್ಮಜ್ಜಿ ಅವ್ರ ಮನೆಗ ನಾಮಕರಣ ಐತೆ, ಅದಕ್ಕೆ ಅವ್ರು ಹೋಗೋ ಕೇಳಿರೋದು. ಬಂದ್ಬಿಡ್ತಾರೆ. ಜಾನುನು ನಾಮಕರಣಕ್ಕೆ ಬರ್ತಾಳೆ. ಸುಮ್ಮನೆ ಅಳ್ಕುಡ್ದು ಬಿಸ್ಲಾಗ ಏನ್ ಅಳ್ತಾ ಇರೋದು ನೀನು? ಅಳ್ಬಾರ್ದು ಸುಮ್ಮನಿರಮ್ಮ, ಅಳ್ಬಾರ್ದು. ನಡಿ ಸ್ವಲ್ಪ ಹೊತ್ತು ಮಲ್ಕ ನಡಿ. ಅಜ್ಜಿ ಇವಾಗ ಬಂದ್ಬಿಡ್ತಾಳೆ. ಬಂದ್ಮೇಲೆ ಹೋಗಿ ಕೇಳಿ ಅಂತೆ. ಯಾಕಜ್ಜಿ ನೀನು ನಂಗೆ ಕೇಳ್ದಿರ ಹೋಗಿದ್ಯಾ? ನಾನು ಬರ್ತಾ ಇದ್ನಲ್ಲ ನಿನ್ ಜೊತೆಗೆ ಜಾನುನ ನೋಡಕ್ಕೆ ಅಂತ ಕೇಳಿ ಅಂತೆ. ನಡಿ ಅಜ್ಜಿ ಬಂದ್ಮೇಲೆ ಅಷ್ಟೊತ್ತಿಗೆ ಸ್ವಲ್ಪ ಹೊತ್ತು ಮಲ್ಕಣಿ ಅಂತ ನಡಿ. ಸರಿ ನಡಿ, ಮಾಡ್ಕೊಡ್ತೀನಿ ನಡಿ, ಮಾತಾಡಿ ಅಂತೆ. ಇವಾಗ ಬೇಡ ಬಿಡು, ಇವಾಗ ಏನೇನು ಮಲ್ಕೊಂಡಿರ್ತಾಳೆ ಅವಳು, ಸಾಯಂಕಾಲ ಮಾಡ್ಕೊಡ್ತೀನಿ. ಬಾ ನೀನು ಸ್ವಲ್ಪ ಹೊತ್ತು ಮಲ್ಕ ಬಾ. ನಿನ್ನಂಗೆ ಏನು ಬಿಸ್ಲಾಗ ಅಲಿತಾ ಇರ್ತಾಳ ಅವಳು? ಯಾವಾಗ ಓದೋನು ಇವಾಗ ಬಂದಿದ್ಯಾ ನೋಡು. ಆ ಮೈ ನೋಡಿ ಹೆಂಗ್ ಸುಡ್ತಾ ಐತೆ ಬಿಸಿಕ. ಬಿಸಿಲಂದ್ರೆ ಗಾಳಂದ್ರೆ ಎಗಲಾಡ್ತಾ ಇರ್ತೀಯ. ನೀನ್ ಕೆಡ್ಬಿಡ್ಬೇಕು ನೋಡು ಸರಿಯಾಗಿ. ಎಲ್ಲೂ ಹೋಗೋದ್ ಬೇಡ, ನಡಿ ಮಲ್ಕ ನಡಿ. ಅವನು ಮಲ್ಕಂತ ನೀನು ಮಲ್ಕ ನಡಿ. ಹೇಳ್ ಮತ್ ಕೇಳಬೇಕು, ಹೊಡಿತೀನಿ ನಿಂಗೆ. ಬಬ್ಲು ಬಾ ಬಬ್ಲು, ಹೊಡಿತೀನಿ ನೋಡುವಾಗ. ಇರೋದ್ ಮೆಕ್ಕಲೇ ಮೆಕ್ಕ ಮೆಕ್ಬಿಟ್ಟು ಹೋಗಿ ಅಂತ ಆಟ ಆಡಕ್ಕ. ಅವ್ನು ನೋಡ್ದ ಬೆಳಗ್ಗೆ ಒಂದ್ ಕಿತ ತಿಂದ್ಬಿಟ್ಟು ಅವಾಗೆ ಆಟ ಆಡಕ್ ಹೋಗಿದ್ದು. ನೀನ್ ಬೆಳಗ್ಗೆ ಅಂದಿದ್ 4ನೇ ತಟ್ಟೆ ತಿಂತಾನೇ ಇದೆಯಾ. ತಿನ್ನೋದು ಹೇಳೋದು ಇಷ್ಟೇ ನಿಂದು ಉದ್ಯೋಗ. ಇನ್ನೇನು ಹುಡುಗರೆಲ್ಲ ಆಟ ಆಡ್ತಾವ್ರೆ, ಹೋಗ್ರು ಅಷ್ಟೊತ್ತು ಆಡೋಣಪ್ಪ ಅನ್ನೋ ಇದೇ ಇಲ್ಲ. ಯಾವಾಗ ನೋಡು ತಿನ್ನೋದು ಹೇಳೋದು ಇದೇ ಉದ್ಯೋಗ ನಿಂಕ. ಅದನ್ನ ಬಿಟ್ರೆ ಬೇರೆ ಉದ್ಯೋಗನೇ ಇಲ್ಲ. ನಾನು ಎಲ್ಲೂ ನೋಡಿಲ್ಲಮ್ಮ ಇಂಥ ದಬ್ಬಸ್ ಮಗುನ. ಅಯ್ಯಪ್ಪ ಆ ಮಗು ನೋಡು ಏನ್ ಮುದ್ದಾಗದೆ, ಹೆಂಗ್ ಮಾತಾಡ್ತದ ಆ ಮಗು. ಇವಂದು ಬಾಯ ಇಲ್ಲ ಬಚ್ಚಳ. ಅಯ್ಯಪ್ಪ ಬಿಟ್ರೆ ಇಬ್ಬರು ಹೆಂಗಿರ್ಬೇಕು ಮುಂದ್ಗಡೆ ನಲ್ಗಳೆಲ್ಲ ಉದ್ಯೋಗ ಪಡ ಅಂತ. ನೀವು ತಿನ್ ಸಾಯೋಗ್ರೆ ನಾನು ಬೇಡ ಅಂತನ್ನ. ಸಾಯ್ತಾ ಇರ್ತಾಳೆ ಹಂಗೆ ತಿಂತಿ ಅಂತ. ನಂಗೇನ ಒಟ್ನಾಯ್ಬೇಕು ಆಯ್ತಾ ನಿಮ್ಮಿಬ್ಬರ್ಗೂ. ತಿಂದೆತ್ತಲೆ ತಿಂದೆತ್ತ. ಹೋಗ್ ನೀನು ಬೇಡ, ನಿನ್ ಊಟನೂ ಬೇಡ. ಹೋಗ್ ನಾನು ಆಟ ಆಡ್ಕೊತೀನಿ. ಹೋಗು ಕಳ್ದೋಗು, ಹೋಗಿ ಆಡ್ಕೊ ಹೋಗು. ಸಂಗೀತಾ ಏನು? ಇಲ್ಲಿ 50,000 ರೂಪಾಯಿ ಇಕ್ಕಿತ್ತೀನಿ. ಅದು ಯಾವನ್ ಬಂದ್ರೆ ಕೊಡು. ಏನೋ ಮಗು ನಾಮಕರಣ ಮಾಡಬೇಕು ಕೊಡು ರಾಜಪ್ಪ ಅಂತನ್ನ. ಇಲ್ಲಿ ಇಕ್ಕಿದ್ದೀನಿ ಕೊಡು. ಆ ಫ್ರಿಜ್ ಮೇಲೆ ಇಟ್ಬಿಟ್ಟು ಹೋಗ್ರಿ. ಸರಿ ಕೊಡು ಬಂದ್ರೆ. ಆಯ್ತು ಕೊಡ್ತೀನಿ. ಏನ್ ಶ್ವೇತಾ, ನಿಮ್ಮ ಯಜಮಾನ್ಗೆ ಏನೋ ಫೋನ್ ಮಾಡಿದ್ದೆ? ಇಲ್ಲಪ್ಪ ಫೋನೇ ಮಾಡಿಲ್ಲ. ನಾನು ಬಂದು ಇಷ್ಟು ದಿನ ಆಯ್ತು, ಎತ್ತೋದ್ಲು ಏನು ಅಂತ ಅವನೇ ಬಂದು ನೋಡಿಲ್ಲ. ನಾನ್ಯಾಕೆ ಮೇಲೆ ಬಿಟ್ಟು ಫೋನ್ ಮಾಡಲಿ? ಹೋಗಪ್ಪ. ಆ ಮೇಶ್ವರ್ ಮನೆ ಬೀಗ ಐತೇನೋ? ನಡಿ ನಾವೇ ಸಾಮಾನುಗಳತ್ತೆ ಆ ಮನೆ ಕಾಕನ. ಬೀಗ ನನ್ನ ಹತ್ರ ಏನಕ್ಕೈತೆ? ಆಯಮ್ಮನ ಹತ್ರ ಇದೆ ಬೀಗ. ಆಯಮ್ಮನ ಎತ್ಕೊಂಡು ಹೋಗೋಳು ಹುಡ್ಕ. ನಾವು ಕೇಳಿಸ್ಕೊಳಕತ್ತೈತೇನೋ? ಅವ್ರ ಸಾಮಾನು ಸರಂಜೆಲ್ಲ ಅಲ್ಲೇ ಅವೆ. ಮತ್ತೆ ನಾವು ಎಷ್ಟು ದಿನ ಅಂತ ಇಲ್ಲಿ ಇರಕತ್ತದ? ನಮ್ಕಂತ ಮನೆ ಬೇಡ, ನೀನು ಯಾವಾಗಲೂ ಕಂಡೋರ್ ಮನೆಗೆ ಇರಕತ್ತದ? ನಿನ್ನ ಮನಸ್ಸು ಹೆಂಗೈತೋ ನೀನು ಹಂಗೆ ಇರ್ತೀಯ. ಕಂಡೋರ್ ಮನೆ ಅಂತ ಅನ್ಕೊಂಡ್ರೆ ಅದು ಕಂಡೋರ್ ಮನೆನೇ, ನಮ್ಮನೆ ಅಂತ ಅನ್ಕೊಂಡ್ರೆ ಅದು ನಮ್ಮನೇನೆ. ನಿನ್ನ ಮನ್ಸಿನಾಗ ಅದೇನಾಯ್ತು ಅದೇನೋ ಅದು ದೇವರೇ ಬಲ್ಲ. ಈ ಜನ್ಮದಾಗಂತೂ ನಿನ್ ಬುದ್ಧಿನೇ ಬರಲ್ಲ. ನಿನ್ ಕದ ಬುದ್ಧಿಯೇ ನಿನ್ ಕದ. ನಂಗೇನು ಹೇಳ್ಬೇಕಾಗಿಲ್ಲ, ನಡಿ ಇಲ್ಲಿಂದ. ಅಮ್ಮ ಅಲ್ಲಿ ಫ್ರಿಜ್ ಮೇಲೆ ಐತೆ, ಎತ್ಕೊಂಡ್ಬಲ್ಲ. ಹೋಗಿ ಎತ್ಕೊಂಡು ಹೋಗಿ ಮೆತ್ತಗ. ಅವಳೇನೋ ಕಡಿಕೆ ಬಟ್ಟೆಗಳೇನೋ ಒಗಿತಾ ಇದ್ದಂಗೆ ಅವಳೆ. ಮೆಲ್ಲಿಗೆ ಹೋಗಿ ಎತ್ಕೊಂಡು ಮುಚ್ಚಿಕೊಂಬಿಡು. ಕಲ್ದಿರ ಇಲ್ಲೇ ಕೂತ್ಕೊಂಡ್ಬಿಡ್ಬೇಕು. ಅವಳು ಕೇಳಿದ್ರು ಏನು ಮಾತಾಡಬೇಡ ನೀನು. ಸರಿ ಆಯ್ತಿರು.
ಬಿರಿ ನಿತ್ಕೊಂಬಾರೆ ಬಂದ್ಗಿನ್ಬಿಟ್ಟಳು ಬನ್ನಿರು. ಏನೇ ಇಷ್ಟೊಂದು ದುಡ್ಡು ನಾನು ಯಾವತ್ತೂ ಕಣ್ಣಾಗ ನೋಡೇ ಇಲ್ಲ. ಶೀಟಿ ಏನೋ ಎಷ್ಟೊಂದು ದುಡ್ಡು ಅದು ನೋಡವು. ಏನೋ ಮಾಡೋದು ಇವಾಗ ಇದನ್ನೆಲ್ಲಿ ಕೂದ ನಮ್ದು ಬ್ಯಾಗ್ ಅದಲ್ಲ ಅಲ್ಲಿ, ಆ ಬ್ಯಾಗಕ್ಕೆ ಇಕ್ಬಿಡೋಗು. ಅಹೋ ಬಿರಿನ ಹೋಗು, ಅವಳು ಬಂದ್ಬಿಡ್ತಾಳೆ. ಏನಮ್ಮ ಪದ್ಮಮ್ಮ ಚೆನ್ನಾಗಿದ್ದೀನಮ್ಮ? ಹ್ಞೂ ಚೆನ್ನಾಗಿದ್ದೀನಿ ದೇವಣ್ಣ. ಸಂಗೀತಾ ಸಂಗೀತಾ ಓ ಮವ ಬೆಂಗ್ಳೂರಿಗೆ ಹೋಗಿದ್ರಂತೆ, ಎಷ್ಟು ಬಿರಿನ ಬಂದ್ಬಿಟ್ಟಿದ್ದೀರಿ? ಬೆಳಗ್ಗೆ 9:30 10 ಗಂಟೆಗೆಲ್ಲ ಅಲ್ಲಿದ್ರಮ್ಮ. ಏನು ಆಯ್ತಲ್ಲ ಇವಾಗ 4 ಗಂಟೆ ಆಯ್ತಾ ಬರ್ತಾಯಿತ್ತು. ಹೋಗಿದ್ದು 1 ಅವರ್ ಕೂತ್ಕೊಂಡಿದ್ದು ಮಾತಾಡಿದ್ದು ಬಂದ್ಬಿಟ್ಟಿದ್ದು. ರಾಜಪ್ಪನ 50,000 ಕೇಳಿದ್ನ್ಯಾ, ಕೊಡಮ್ಮ ಮನೆಗೆ ಕೊಟ್ಟಿರ್ತೀನಿ ಇಸ್ಕ ಅಂತ ಹೇಳಿದ್ನಾ. ಮವ ಇವಾಗ ಹೇಳಿದ್ರು ಮವ ದಾವಣ್ ಬಂದರೆ ಕೊಟ್ಬಿಡು ಅಂತ. ಫ್ರಿಜ್ ಮೇಲೆ ಇಕ್ಕವ್ರು ಎತ್ಕೊಂಬತ್ತೀನಿ ರೀ ಮವ. ಏನಣ್ಣ ಇವಾಗ 50,000? ಆಗಮ್ಮ ನಮ್ಮ ಮಗನ ದಿವಾಕರ್ನ ಮಗು ನಾಮಕರಣ, ಆಮೇಲೆ ಕವಿತಾ ಮಗು ನಾಮಕರಣ ಒಂದೇ ಸತಿ ಮಾಡ್ತಾ ಇದ್ದೀನಮ್ಮ. ಅದಕ್ಕೆ ಅಷ್ಟು ಕಾಸು ಬೇಕಾಗಿತ್ತು. ರಾಜಪ್ಪನ ಕೇಳಿದ್ನೆ. ಓ ಹೌದಾ? ಏನು ಶ್ವೇತಾ ಚೆನ್ನಾಗಿದ್ಯಾ? ಏನು ಇಲ್ಲೇ ಇದೆಯಾ ನೀನು? ಹ್ಞೂ ದೇವಣ್ಣ ಇಲ್ಲೇ ಇದ್ದೀನಿ. ಇವಾಗ ಏನು ಕೆಲಸ ಮಾಡ್ತಾವನಮ್ಮ ನಿಮ್ಮ ಯಜಮಾನು? ಅಯ್ಯೋ ಅವ್ನು ಏನು ಕೆಲ್ಸಕ್ಕೆ ಹೋಗ್ತಾನೆ ನೋಡು ದೇವಣ್ಣ. ಅವ್ನು ಹೊಟ್ಟೆ ಹುಡ್ದೋಗ ನನ್ನ ಮಗಳನ್ನ ಮದುವೆ ಮಾಡ್ಕೊಂಡು ಅವ್ಳು ಬಾಳೆ ಹಾಳು ಮಾಡ್ಬಿಟ್ನ. ಕೆಲ್ಸಕ್ಕೂ ಹೋಗಲ್ಲ ಕರಿಕ್ಕೂ ಹೋಗಲ್ಲ, ಒಂದೊತ್ತು ಊಟಕ್ಕೂ ತಂದಾಕಲ್ಲ. ನಾನು ನೋಡೋಷ್ಟು ನೋಡಿ ಆತ ಕರ್ಕೊಂಬಂದ್ಬಿಟ್ನಿ, ಹೆಂಗಿದ್ರೆ ಹಂಗೆ ಆಗೋಗ್ಲಿ ಅಂತ. ಓ ಅಮ್ಮನಿಗೆ ಏನು ತಂದಾಗ್ದಿದ್ರೆ ಕಷ್ಟನಮ್ಮ, ಕಷ್ಟ. ಹೆಂಗ್ಸ್ರು ಎಲ್ಲೋ ಥರಮ್ಮ ದುಡಿಯಕ್ಕ ಪಾಪ. ಹಾಂ ಅದು ಬೇರೆ ಚಿಕ್ಕ ಮಗುವ, ಆ ಮಗುನ ಕಡಿ ಎಲ್ಲೋ ತಳಿ ಹುಡುಗಿ. ಅದಕ್ಕೆ ಅಣ್ಣ ಕರ್ಕೊಂಬಂದ್ಬಿಟ್ನೆ. ನಿಮ್ಮ ಬೀಗ್ರೇನೋ ಬಲೆ ಜೋರಾಗಿ ಅವ್ರಂತೆ. ಏನೋ ನಾಮಕರಣ ಅಲ್ಲಿ ಮಾಡಿದಿರ ಇಲ್ಲಿ ಮಾಡ್ತಾರ ದೇವಣ್ಣ? ಹಾಂ ಸವಿತಾ ಮಗುಕ್ಕೂ ನಾವು ನಾಮಕರಣ ಮಾಡಬೇಕಾಗಿತ್ತು. ಅದೇ ಟೈಮ್ಗೆ ಅವ್ರು ಮನೆ ಕಟ್ಟಿದ್ರು. ನಾಮಕರಣ ಗೃಹ ಪ್ರವೇಶ 2 ಒಂದೇ ಸತಿ ಇರಲಿ ಅಂತ ಇವರೇ ನಾಮಕರಣ ಮುಗಿಸ್ಬಿಟ್ರು. ಇವಾಗ ಹೋಗ್ಲಿ ಈ ಮಗುಕನ ನಾವು ನಾಮಕರಣ ಮಾಡೋಣ ಅಂತಮ್ಮ. ಪಾಪ ಅವ್ರು ಕೊಡ್ತಾರಂತೆ, ಎಷ್ಟನ ಈಸ್ಕೊಳಕ್ಕಾಗ್ತದ? ಅವ್ರಿಗೇನು ದಂಡಿಗದೆ, ಅವ್ರೇನು ಬೇಡ ಅನ್ನಲ್ಲ. ಇವಾಗೂ ಬೇಡ, ನಮ್ಮ ಮಗುಗೆ ನಾವೇ ನಾಮಕರಣ ಮಾಡ್ಕೊಳ್ಳೋಣ ಅಂದರು. ನಾವು ಒಪ್ಪಿಲ್ಲ ಈ ಮಗುಕನ ಮಾಡ್ಕೊಡೋಣ ಅಂತ. ಇವಾಗ ಸವಿತಾ ಬೇರೆ ಇನ್ನು 2ನೇ ಮಗುಕ್ಕೆ ಹೆರ್ಗೆಗೆ ಬರ್ತಾಳೆ. ಇನ್ನು ಬಾಣಂತನ ಅಂದರೆ ಏನು ಸುಮ್ಮನೆ ಆಗಲ್ಲ. ಹ್ಞೂ ಬಾಣಂತನ ಅಂದರೆ ಏನು ಸುಮ್ಮನೆ ಆಗ್ತೈತೇನಣ್ಣ? ಬಾಣಂತನ ಅಂದರೆ ಏನು ಸುಮ್ಮನೆ ಆಗಲ್ಲ. ನೀವು ಇಲ್ಲೇ ಇದ್ಬಿಡೋದೇನಮ್ಮ? ಇಲ್ಲೇ ಇರೋದೇನಾ? ಇರಮ್ಮ, ಮನೇನ ದೊಡ್ಡಗದೆ, ಆರಾಮಾಗಿರ್ಬೋದು. 1-3-4 ಜನ ಸಂಸಾರ ಮಾಡ್ಬೋದು. ಅಯ್ಯೋ ನಾವಿಲ್ಲಿ ಇರೋಕ್ಕಾಗಲ್ಲಣ್ಣ, ನಾವಿರೋಕ್ಕಾಗೋದೇ ಇಲ್ಲ. ಬಂಗಾರ ಕೊಡ್ತೀನಿ ದುಡ್ಡು ಕೊಡ್ತೀನಿ ಅಂದರೂ ನಾವಿರೋದೇ ಇಲ್ಲ. ಆ ಮೇಷ್ಟ್ರನ್ನ ಮನೆ ಖಾಲಿ ಮಾಡಿಸಿದಿರಿ. ಯಾರೋ ಸತ್ತೋದ್ರು ಅಂತ ಆ ಮುಸ್ಲಿಮ್ನ ಊರ್ಗೆ ಹೋಗಿರೋಳು 12 ದಿವಸ ಆದರೂ ಬರಲ್ಲ ಅಂತಿನ. ಯಾರೋ ಸತ್ತೋಗೋರಂತೆ, ತಿಥಿ ಎಲ್ಲ ಮುಗಿಸ್ಕೊಂಡು ಬತ್ತಾಳಂತ ಅವಳೊಟ್ಟು ಹುಟ್ಟೋಗ. ನಾವು ನೋಡಿ ಇಲ್ಲಿ ವನವಾಸಗಳು ಬೀಳ್ತಾ ಇದ್ದೀರಿ. ಅಲ್ಲ ನಮ್ಮ ಮನೆ ನಮ್ಗೆ ಖಾಲಿ ಮಾಡ್ಕೊಳಕ್ಕಾಗಿ ಏನು ಕೆಲಸ ಕೊಡ್ತಾರೆ ನೋಡ್ದೇವಣ್ಣ. ಏನೋ ಬಾದಿಗಳಿರ್ತಾವೆ ಬಿಡಮ್ಮ, ಏನು ಮಾಡೋಕ್ಕತ್ತದೆ. ಇವಾಗ ಇಲ್ಲಿದ್ರೆ ಏನಮ್ಮ ನಿಂಗೆ ತೊಂದರೆ? ಅಯ್ಯೋ ನಮ್ಗೆ ಬೇಡಣ್ಣ, ಬೇಡ ನಮ್ಗೆ ಇಷ್ಟ ಇಲ್ದಿದ್ದವ್ರ ಜೊತೆಗ ಇರೋಕ್ಕಾಗಲ್ಲ ನಾವು. ಏನಮ್ಮ ಅವ್ರವ್ರ ಮನ್ಸಿಗೆ ಬಿಟ್ಟಿದ್ದು, ನಾವು ಹೇಳೋಕ್ಕಾಗಲ್ಲ. ಒಬ್ರಿಗೆ ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಇರ್ಬೋದಲ್ಲ, ನಾವ್ಯಾರಮ್ಮ ಹೇಳಕ್ಕ? ಮವ ಇವ್ರಕ ಫ್ರಿಜ್ ಮೇಲೆ ಕಾಸಿಕ್ಕು ಅಂತ ಹೇಳಿದ್ನೆ. ಅದೆಲ್ಲಿ ಕುದ್ರೆ ಏನೋ ಫ್ರಿಜ್ ಮೇಲೆ ಕಾಸಿಲ್ಲ ಮವ. ಅದೇನು ಮರ್ತ್ಬಿಟ್ಟು ಹೋದ್ರ ಏನು ಕತೆನೋ ಏನೋ ತಿಳಿದ್ನಂಕ. ಏನಾಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ ಮವ. 50,000 ರೂಪಾಯಿ ಅದೇನು ಕೊಟ್ರೆ ಆಯ್ತು ಅಂತ ನನ್ನ ಜಾಬಾಗಿ ಇಕ್ಕೊಂಡು ಹೋದ್ರೆ ಏನೋ. ಎಲ್ಲ ಹುಡ್ಕಿದ್ನಿ, ಬೀರುವಾಗ ನೋಡಿದ್ನಿ, ಫ್ರಿಜ್ ಮೇಲೆ ನೋಡಿದ್ನಿ. ಇವಾಗ ಆಚೆ ಹೋಗಿದ್ದವ್ರು ನಂಗೆ ಕೇಳ್ಬಿಟ್ಟು ಹೋದ್ರು ದಾವಣ್ ಬಂದರೆ ಕೊಡು ಅಂತ. ನಾನು ಫ್ರಿಜ್ ಮೇಲೆ ಇಕ್ಬಿಟ್ಟು ಹೋಗು ಕೊಡ್ತೀನಿ ಅಂತ ಹೇಳಿದೆ. ಇವಾಗ ಮರ್ತ್ಬಿಟ್ಟು ಹೊರಟೋಗ್ಬಿಟ್ಟವ್ರು ಮವ. ಏನು ಬೇಜಾರು ಮಾಡ್ಕೊಂಬಿಟ್ರೆ ಸಾಯಂಕಾಲ ಬಂದಿದ ತಕ್ಷಣ ನಿಮ್ಮ ಮನೆ ಹತ್ರ ಕಳಿಸ್ತೀನಿ ಮವ. ನೀವೇನು ಬರೋಕ್ಕೆ ಹೋಗ್ಬೇಡ್ರಿ. ಸರಿ ಬಿಡಮ್ಮ, ಸರಿ ಬಿಡು. ಇನ್ನೂ 3-4 ದಿವಸ ಟೈಮ್ ಅದೇ ಬಿಡು. ಎಲ್ಲೋ ಮರ್ತ್ಬಿಟ್ಟು ಏನು ತಿರ್ಗಾ ಜಾಬಾಗಿ ಇಕ್ಕೊಂಡು ಹೋದ್ನೋ ಏನೋ. ಬರ್ತಾನಲ್ಲ ಸಾಯಂಕಾಲ ಈಸ್ಕೊಂಡ್ರೆ ಆಯ್ತು ಬಿಡು. ಇಲ್ಲ ಮವ ಹೇಳಿದ್ರು ನಂಕ ದಾವಣ್ ಬಂದರೆ ಕಾಸು ಕೊಡು ಅಂತ ಹೇಳಿ ಜಾಬಾಗಿ ಇಕ್ಕೊಂಡು ಹೋಗಿತ್ತಾರ. ಏನದಂಗೆ 50,000? ಎಲ್ಲೋ ಮರ್ತು ಹೋಗುತ್ತೆ ಬಿಡಮ್ಮ. ಬರಲಿ ಬಿಡು, ಈಸ್ಕೊಂಡೇನು ಬಿಡು. ಅದಕ್ಕೇನಂತೆ, ಎತ್ತೋತಾನೆ ರಾಜಪ್ಪನ, ಈಸ್ಕೊಂಡೇನು ಬಿಡಮ್ಮ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತೀಯ ನೀನು? ನನಗೆ ಬೇಜಾರಿಲ್ಲ, ನೀನು ಯಾಕೆ ಬೇಜಾರು ಮಾಡ್ಕೊಂತೀಯ? ಹಂಗಲ್ಲ ಮವ, ಪದೇ ಹೇಳ್ಬಿಟ್ಟೋದ್ರು ದಾವಣ್ ಬಂದರೆ ಕೊಡು ಅಂತ. ಅಂಥದ್ರಾಗೆ ಕಾಸು ಜೋಬ ಇಕ್ಕೊಂಡು ಹೋಗಿರ್ತಾರ ಅಂತ ಯೋಚನೆ. ಇಲ್ಲ ಇಕ್ಕಿದ್ರಾ ಇಲ್ಲ ಏನಾಯ್ತು ಅಂತ ಯೋಚನೆ. ಏನೋ ಗೊತ್ತಾಗ್ತಾ ಇಲ್ಲಲ್ಲ ಮವ. ಸರಿ ಸಾಯಂಕಾಲ ರಾಜಪ್ಪನ ಬಂದಮೇಲೆ ಬರ್ತೀನಿ ಬಿಡಮ್ಮ. ಏನು ಬೇಡ ಮವ, ಅವ್ರನ್ನೇ ಮನೆ ಹತ್ರ ಕಳಿಸ್ತೀನಿ ನಾನು, ನೀವು ಹೋಗಿರ್ರಿ. ಹ್ಞೂ ಸರಿಯಮ್ಮ, ಆಯಿತು. ಫ್ರಿಜ್ ಮೇಲೆ ಇಕ್ಕಿರೋ ಕಾಸು ಏನದಂಗೆ? ಹಾಂ ಮುಂದುವರಿಯೋದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.